ಅಡ್ಡ ಮತದಾನದ ಸುಳಿಗೆ ಸಿಲುಕಿದ್ದ ಬಿಜೆಪಿಯಲ್ಲಿ ಈಗ ಮತ್ತೊಂದು ಬಿರುಗಾಳಿ. ವಿಜೇಂದ್ರರನ್ನ ಕಿತ್ತು ಬಿಸಾಕಿ ಎಂಬ ಆಡಿಯೋ ಸಂಭಾಷಣೆ ರಾಜ್ಯ ಬಿಜೆಪಿಯಲ್ಲಿ ಸಂಚಲನವನ್ನ ಉಂಟು ಮಾಡಿದೆ. ಮಾಜಿ ಸಿಎಂ ಸದಾನಂದ ಗೌಡರದ್ದು ಎನ್ನಲಾದಂತಹ ಆಡಿಯೋ ವೈರಲ್ ಆಗಿದೆ. ಕೇಂದ್ರದ ನಾಯಕರೊಬ್ಬರ ಜೊತೆ ಸದಾನಂದ ಗೌಡರು ಮಾತನಾಡಿದ್ದಾರೆ ಎನ್ನಲಾದಂತಹ ಸಂಭಾಷಣೆ ಅದು. ಅಕ್ಟೋಬರ್ನಲ್ಲಿ ವಿಜೇಂದ್ರ ಕಿತ್ತು ಬಿಸಾಕಿ ಅಂತ ಹೇಳಿರೋ ಆಡಿಯೋ ಈಗ ವೈರಲ್ ಆಗಿದೆ. ಈಗಿನ ಟರ್ಮ್ ಮುಗಿದ ಕೂಡಲೇ ಒಳ್ಳೆಯವರನ್ನ ತನ್ನಿ ಅಂತ ಮಾತನಾಡಲಾದಂತಹ ಆಡಿಯೋ ಅದು. ಅಡ್ಡ ಮತದಾನದ ಹೊಡೆತದ ಬೆನ್ನಲ್ಲೇ ಬಿಜೆಪಿಯಲ್ಲಿ ಅಂತರ್ಯುದ್ಧ ಶುರುವಾಯ್ತಾ? ಬಿಜೆಪಿ ಅಧ್ಯಕ್ಷ BY ವಿಜೇಂದ್ರ ಅವರನ್ನ ಬದಲಿಸೋದಿಕ್ಕೆ ಪ್ರಯತ್ನಗಳು ನಡೀತಾ ಇದೆಯಾ? ಅಡ್ಡ ಮತದ ಕುರಿತಾಗಿ ಸದಾನಂದ ಗೌಡರ ಬೇಸರದ ಬೆನ್ನಲ್ಲೇ ಈಗ ಆಡಿಯೋ ಸ್ಫೋಟಗೊಂಡಿರೋದು ಬಿಜೆಪಿ ಪಾಳೆಯದಲ್ಲಿ ದೊಡ್ಡ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಉಚ್ಚಾಟನೆಯ ಕುರಿತು ಮಾಜಿ ಸಿಎಂ ಸದಾನಂದ ಗೌಡರು ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಈಗ ವೈರಲ್ ಆಗಿದೆ. ರಾಜ್ಯ ರಾಜಕೀಯದಲ್ಲಿಯೇ ತಲ್ಲಣವನ್ನ ಉಂಟು ಮಾಡ್ತಾ ಇದೆ. ಅಡ್ಡ ಮತದಾನದ ಸುಳಿಗೆ ಸಿಲುಕಿದ್ದಂತಹ ಬಿಜೆಪಿಯಲ್ಲಿ ಈಗ ಮತ್ತೊಂದು ಬಿರುಗಾಳಿ ಬೀಸಿದೆ. ಅದು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಕಿತ್ತು ಬಿಸಾಕಿ ಎನ್ನುವಂತಹ ಆಡಿಯೋ. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಸಂಚಲನಕ್ಕೆ ಕಾರಣವಾಗಿದೆ. ಈಗಿನ ಟರ್ಮ್ ಮುಗಿದ ಕೂಡಲೇ ಆ ಸ್ಥಾನಕ್ಕೆ, ಆ ಜಾಗಕ್ಕೆ ಒಳ್ಳೆಯವರನ್ನ ತನ್ನಿ ಅಂತ ಹೇಳಲಾದಂತಹ ಆಡಿಯೋ. One thing, I don't know whether I am right or wrong. You tell me. See, now he is completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way. Exactly. For it is July starting day after tomorrow. July, August, September. October, kick him out. Okay. Okay. If you do it now, his team again will Lingats, again they may start. But if after the completion, if he is replaced by some good man, then automatically Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party. Okay. Am I right? You are absolutely right. ಈ ಆಡಿಯೋ ಕುರಿತಾಗಿ ಸ್ವತಃ ಮಾಜಿ ಸಿಎಂ ಸದಾನಂದ ಗೌಡರು ರಿಯಾಕ್ಟ್ ಮಾಡಿದ್ರು. ನನ್ನದಲ್ಲದ ವಿಡಿಯೋ ಹಾಗೂ ಆಡಿಯೋ ಬಗ್ಗೆ ನಾನು ಉತ್ತರ ಕೊಟ್ಟಿಲ್ಲ, ಆಡಿಯೋ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡಲ್ಲ, ಮಾಧ್ಯಮದವರೇ ಕಂಡು ಹಿಡೀರಿ. ವಿಜೇಂದ್ರ ವಿರುದ್ಧದ ಆಡಿಯೋ ಕುರಿತಾಗಿ ಸದಾನಂದ ಗೌಡರು ಕೊಟ್ಟಂತಹ ಸ್ಪಷ್ಟನೆ ಇದು. ನಾನು ಕಳ್ಳ ಅಲ್ಲ, ಕಳ್ಳ ಆಗಿದ್ರೆ ಬಾಗಿಲು ಹಾಕಿ ಮನೆಯಲ್ಲಿ ಕೂರ್ತಾ ಇದ್ದೆ. ಈ ಕುರಿತು ಮಾತಾಡಲ್ಲ. ರಾಷ್ಟ್ರೀಯ ನಾಯಕರು ಕೇಳಿದ್ರೆ ಆಗ ಮಾತಾಡ್ತೀನಿ. ಆಡಿಯೋ ವೈರಲ್ ಕುರಿತಾಗಿ ಮಾಜಿ ಸಿಎಂ ಸದಾನಂದ ಗೌಡರ ಸ್ಪಷ್ಟನೆ ಇದೆ. BSY ತ್ಯಾಗ ಮಾಡಿದ್ದಕ್ಕೆ ನೀವು ಸಿಎಂ ಆಗಿದ್ದು ಅಂತ ಮತ್ತೊಂದು ಕಡೆ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಸದಾನಂದ ಗೌಡರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ತಾಕತ್ತಿದ್ರೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಪಕ್ಷಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ವಿಜೇಂದ್ರ ವಿರುದ್ಧ ಟೀಕಿಸಿದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ ಅಂತಲೂ ಕೂಡ ಗರಂ ಆದ್ರು ಮಾಜಿ ಸಚಿವ ರೇಣುಕಾಚಾರ್ಯ. ಇವತ್ತು ಇಶ್ಯೂ ಇರುವಂಥದ್ದೇನು, ಯಾವುದೋ ಒಂದು ಆಡಿಯೋ ಬಂದಿದೆ, ಇದು ನಂದಲ್ಲ, ಆದ ಕಾರಣ ಕಮೆಂಟ್ಸ್ ಮಾಡಲ್ಲ ಅಂತ ನಾನು ಹೇಳಿದ್ದೀನಿ. ಸುವರ್ಣ ಟಿ ವಿಯವ್ರು ನನಗೆ ಫೋನ್ ಮಾಡಿ ಕೇಳಿದರು, ಏನು ಸರ್ ಅಂತೇಳಿ. ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಹೀಗೆ ನಾನು ಇದರ ಬಗ್ಗೆ ಯಾವುದೇ ಕಮೆಂಟ್ಸ್ ಮಾಡಲ್ಲ.
ಆದರೆ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ತುಂಬ ಸಂಗತಿಗಳನ್ನು ಇನ್ವೆಸ್ಟಿಗೇಟ್ ಮಾಡಿ ಸಮಾಜಕ್ಕೆ ಸತ್ಯ ಸಂಗತಿಗಳನ್ನು ಕೊಡುವಂಥದ್ದನ್ನು ಮಾಡ್ತೀರಿ. ಅದನ್ನು ನೀವು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ. ನನಗೆ ಖುಷಿ ಆಯ್ತು ಅವ್ರ ಮೇಲೆ. ಇದರ ಬಗ್ಗೆ ಏನಾದರೂ ತನಿಖೆಗೆ ದೂರು ಕೊಡ್ತೀರಾ ಸರ್? ಪೊಲೀಸರಿಗೆ ದೂರು ಯಾಕೆ ಸರ್ ಕೊಡಬೇಕು? ನಂದಲ್ಲ ದಿನ ನನಗೆ ಇದೇ ಕೆಲಸನಾ? ಇಲ್ಲದ್ರೆ ನಾನೊಬ್ಬ ಕಳ್ಳ ಆದರೆ ನಾನು ಬಾಗಿಲು ಹಾಕಿ ಸಾಯಂಕಾಲವರೆಗೆ ಇರ್ಬೋದು. ಇಲ್ಲ ಇಲ್ಲ, ನಾನು ಇದರ ಬಗ್ಗೆ ಏನೂ ಮಾಡಲ್ಲ, ಏನೂ ಮಾಡೋಕ್ಕೆ ಹೋಗೋದಿಲ್ಲ, ಯಾರಲ್ಲಿ ಇದರ ಬಗ್ಗೆ ಮಾತಾಡೋದಿಲ್ಲ. ನನ್ನ ರಾಷ್ಟ್ರೀಯ ನಾಯಕರು ನನ್ನಲ್ಲಿ ಕೇಳಿದರೆ ಮಾತ್ರ ಉತ್ತರ ಕೊಡ್ತೇನೆ. ಇನ್ನು ಮುಂದೆ ಈ ರೀತಿ ವಿಜಯೇಂದ್ರ ಬಗ್ಗೆ ಹಗುರವಾಗಿ ಮಾತಾಡಿದರೆ, ಅವ್ರು ಉಳಿಸೋಕ್ಕೆ ಷಡ್ಯಂತ್ರ ಮಾಡಿದ್ರೆ ನಾವು ಸಹಿಸಲ್ಲ. ವಿಜಯೇಂದ್ರ ಅವರು ಯಡಿಯೂರಪ್ಪನವ್ರ ಮಗ ಅಂತ ಮಾಡಿ ವಿಜಯೇಂದ್ರ ಮಾಡಿದ್ದು ಯಡಿಯೂರಪ್ಪನ, ರಾಜ್ಯದ ಅಧ್ಯಕ್ಷ ಮಾಡಿದ್ದು ಕೇಂದ್ರದ ನರೇಂದ್ರ ಮೋದಿ, ಅಮಿತ್ ಶಾ, ಅಂದಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾರವರು. ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದರು. ಬಹುಶಃ ಯಡಿಯೂರಪ್ಪನವ್ರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸ್ತಾ ಇದ್ದರೆ ಯಾರ್ಯಾರು ಮಾತಾಡ್ತಾರಲ್ಲ ಅವ್ರು ಯಾರೂ ಅಧಿಕಾರಿ ಇವತ್ತಿರ್ತಾರಲ್ಲ. ಗಟ್ಟಿಯಾಗಿ ಹೇಳ್ತೀನಿ, ವಿಜಯೇಂದ್ರ ಯಾರು ಬದಲಾವಣೆ ಮಾಡ್ಬೇಕಂತ ಹೇಳ್ತಾರ ಒಳಸಂಚು ಬಹಿರಂಗವಾಗಿ ನಿಮಗೆ ತಾಕತ್ತಿದ್ರೆ ವಿಜಯೇಂದ್ರ ಬದಲಾವಣೆ ಮಾಡಿರಿ ಅಂತ ಹೇಳ್ಬಿಡ್ರಿ. ಯಡಿಯೂರಪ್ಪನವ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಡ್ರಿ. BJPಗೆ ನಾನು ಸವಾಲಾಗ್ತೀನಿ ಅಂತರಿಗೆ. ಯಡಿಯೂರಪ್ಪನವರು ಕಟ್ಟಿದ ಪಾರ್ಟಿಯಲ್ಲಿ ಯಡಿಯೂರಪ್ಪನವರು ಅಧಿಕಾರ ಮುಖ್ಯಮಂತ್ರಿಯಾಗಿ ಇವರಿಗೆಲ್ಲ ತ್ಯಾಗ ಮಾಡಿದರು. ಯಡಿಯೂರಪ್ಪನವ್ರು ತ್ಯಾಗ ಮಾಡಿದ್ದಾನೆ, ಇವರೆಲ್ಲ ಮುಖ್ಯಮಂತ್ರಿ ಆಗ್ತಿದ್ರು, ಇವರೆಲ್ಲ ಕೆಲವರೆಲ್ಲ ಮಂತ್ರಿಗಳು ಆಗ್ತಿದ್ರ. ಇದಕ್ಕೆ ಯಡಿಯೂರಪ್ಪನವರೇ ಕಾರಣ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಉಚ್ಚಾಟನೆಯ ಕುರಿತು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಇವತ್ತು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನ ಉಂಟು ಮಾಡಿದೆ. ಇದಕ್ಕೆ ಸದಾನಂದ ಗೌಡರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಆಡಿಯೋ ಬಗ್ಗೆ ನಾನು ಪ್ರತಿಕ್ರಿಯೆಯನ್ನ ಕೊಡಲ್ಲ, ಮಾಧ್ಯಮದವರೇ ತನಿಖೆ ಮಾಡಲಿ, ಸತ್ಯ ಏನು ಅನ್ನೋದನ್ನ ರಾಜ್ಯದ ಜನರ ಮುಂದೆ ಇಡ್ಲಿ ಅಂತ ಮಾತನಾಡಿದ್ದಾರೆ. ಇದರ ಜೊತೆಗೆ ಕಂಪ್ಲೇಂಟ್ ಕೂಡ ಕೊಡಲ್ಲ, ನಾನು ಕಳ್ಳ ಅಲ್ಲ, ಕಳ್ಳ ಆಗಿದ್ರೆ ಬಾಗಿಲು ಹಾಕಿ ಮನೆಯಲ್ಲಿ ಕೂರ್ತಾ ಇದ್ದೆ, ಈ ಕುರಿತು ಮಾತಾಡಲ್ಲ. ಒಂದು ವೇಳೆ ರಾಷ್ಟ್ರೀಯ ನಾಯಕರು ಏನಾದರೂ ಕೇಳಿದ್ರೆ ಆಗ ಮಾತಾಡ್ತೀನಿ ಅಂತ ಸದಾನಂದ ಗೌಡರು ರಿಯಾಕ್ಟ್ ಮಾಡಿದ್ರು. ಒಟ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಇವತ್ತು ಈ ಆಡಿಯೋ ಬಿರುಗಾಳಿಯನ್ನೇ ಎಬ್ಬಿಸಿದೆ. ನನ್ನದಲ್ಲದ ವಿಡಿಯೋ ಹಾಗೂ ಆಡಿಯೋ ಬಗ್ಗೆ ಒಂದು ಕಡೆ ನಾನು ಉತ್ತರ ಕೊಡಲ್ಲ ಅಂತ ಸದಾನಂದ ಗೌಡರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿಯ ಕೆಲವು ನಾಯಕರುಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ, ಗರಂ ಆಗಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಮಾತನಾಡಿ, ಸದಾನಂದ ಗೌಡ ಅವರು ಯಾರಿಂದ ಮುಖ್ಯಮಂತ್ರಿ ಆದ್ರು ಅದನ್ನ ಹೇಳಿ ಮೊದಲಿಗೆ, ಅಥವಾ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಬೇಡ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿ, ಆಗ ನಾವು ಉತ್ತರ ಕೊಡ್ತೀವಿ ಅಂತಲೂ ಕೂಡ ಗರಂ ಆದ್ರು ಸದಾನಂದ ಗೌಡ ಅವರ ವಿರುದ್ಧ. ಒಟ್ನಲ್ಲಿ ಈ ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ. ಅಷ್ಟೇ ಅಲ್ಲ, ರಾಜ್ಯ ಬಿಜೆಪಿಯಲ್ಲಿ ಅಡ್ಡ ಮತದಾನದ ನಂತರ ಮತ್ತೊಂದು ದೊಡ್ಡ ಬಿರುಗಾಳಿ ಎದ್ದಿದೆ. ಕೇಂದ್ರದ ನಾಯಕರೊಬ್ಬರ ಜೊತೆ ಆಡಿಯೋದಲ್ಲಿ ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ ಇದು. ಸದಾನಂದ ಗೌಡರು ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ. ಈ ಆಡಿಯೋದಲ್ಲಿ ಅವ್ರು ಹೇಳಿರೋದು ವಿಜಯೇಂದ್ರ ಅವರನ್ನ ಇನ್ನೊಂದ್ 2-3 ತಿಂಗಳಲ್ಲಿ ಕಿತ್ತು ಬಿಸಾಕಿ ಅಂತ. ಆಗ ಯಾವುದೇ ಸಮಸ್ಯೆ ಆಗಲ್ಲ, ಯಾರ ವಿರೋಧವೂ ಕೂಡ ಇರಲ್ಲ, ಸ್ಮೂತ್ ಆಗಿ ಎಲ್ಲವೂ ಕೂಡ ಆಗತ್ತೆ ಅಂತ. ಈ ಆಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಸದಾನಂದ ಗೌಡ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಇದು ನನ್ನದಲ್ಲ ಆಡಿಯೋ ಅನ್ನೋದನ್ನ ಹೇಳಿದ್ರು. ಜೊತೆಗೆ ಮಾಧ್ಯಮದವರೇ ಸತ್ಯ ಏನು ಅನ್ನೋದನ್ನ ಕಂಡುಹಿಡೀರಿ ಅನ್ನೋದನ್ನ ಹೇಳ್ತಾರೆ. ಮತ್ತೊಂದು ಕಡೆ ಬಿಜೆಪಿಯ ಕೆಲವು ನಾಯಕರುಗಳು ಈ ಆಡಿಯೋ ಬಗ್ಗೆ ಗರಂ ಆದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಒಟ್ನಲ್ಲಿ ದೊಡ್ಡ ಬಿರುಗಾಳಿನೇ ಎದ್ದಿದೆ ಪಕ್ಷದಲ್ಲಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.